ದುರ್ವಾಸನೆ ಬರುತ್ತಿದೆ ಕುಳಿಗೇರಿ ನೂತನ ಬಸ್ ನಿಲ್ದಾಣ. ಅವ್ಯವಸ್ಥೆಯ ಆಗರವಾದ ಈ ಬಸ್ ನಿಲ್ದಾಣ ರೋಗ ಹರಡುವ ತಾಣವಾಗಿ ಪರಿವರ್ತನೆಯಾಗಿದೆ. ನಿತ್ಯ ಬಂದು ಹೋಗುವ ಪ್ರಯಾಣಿಕರು ದುರ್ವಾಸನೆಯಿಂದ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸದ್ಯ ಬಸ್ ನಿಲ್ದಾಣದಲ್ಲಿ ಸದಾ ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಲ್ದಾಣದಲ್ಲಿನ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ತುಂಬಿ ಹರಿದು ಗ್ರಾಮದೊಳಗೆ ಶೌಚಾಲಯದ ನೀರು ನುಗ್ಗಿದೆ. ಸ್ವಚ್ಛತೆ ಕಾಯ್ದುಕೊಳ್ಳದಿದ್ದರೆ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಆದಾಯ ನಿರೀಕ್ಷೆ ಇಟ್ಟುಕೊಂಡು ಬಸ್ ನಿಲ್ದಾಣದಲ್ಲಿ ಹೋಟೆಲ್, ಪಾನ್ ಶಾಪ್ ಮತ್ತು ವಿವಿಧ ಮಳಿಗೆಗಳಿಗೆ ಪ್ರತಿ ವರ್ಷ ಟೆಂಡರ್ ಕರೆಯುತ್ತಾರೆ. ಸ್ವಚ್ಛತೆಗೆ ಆದ್ಯತೆ ನೀಡದ ಅಧಿಕಾರಿಗಳು ಇದನ್ನ ರೋಗಗ್ರಸ್ತ ನಿಲ್ದಾಣವಾಗಿ ಬದಲಾಯಿಸಿದ್ದಾರೆ. ಸದ್ಯ ಆದಾಯಕ್ಕೆ ಮಾತ್ರ ಈ ಬಸ್ ನಿಲ್ದಾಣ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಎಷ್ಟು ತೊಗೊಳತಿ? 10 ರೂಪಾಯಿ ಯಾಕ? 10 ರೂಪಾಯಿ ಯಾಕ? क्या कंप्लेन कर रहा है? मालक का फोन करो, वो क्या आके परेशान कर रहा है अभी मतलब को? 10 ರೂಪಾಯಿ ಯಾಕೆ ತೊಗೊಳತಿ? फोन करो, राहुल को फोन करो. ರಾಹುಲ್? हाँ राहुल. ಬಸ್ ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆಗೆ ಮಹಿಳೆಯರಿಂದ 10 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ. ಕೆಲ ಮಹಿಳೆಯರು ಸುಮ್ಮನೆ ದುಡ್ಡು ಕೊಟ್ಟು ಹೋಗುತ್ತಾರೆ. ಇನ್ನು ಕೆಲವರು ಇದನ್ನ ಪ್ರಶ್ನಿಸುತ್ತಿದ್ದಾರೆ. ಯಾಕಪ್ಪ ಇಷ್ಟು ಅಂತ ಕೇಳಿದ್ರೆ ಗದರುತ್ತಾರೆ. ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಚಿಕ್ಕದಾದ ಬಸ್ ನಿಲ್ದಾಣದಲ್ಲಿ ಸಾಮರ್ಥ್ಯ ಮೀರಿ ಉಪಹಾರಕ್ಕೆ ನಿಲ್ಲುತ್ತಿರುವುದೇ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ನಿಲ್ದಾಣದಲ್ಲಿ ಸ್ಥಳ ಇಲ್ಲದೆ ಹೆದ್ದಾರಿಯಲ್ಲಿಯೇ ಬಸ್ ತಿರುಗಿಸಲಾಗುತ್ತಿದೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಪಂಚಾಯತ್ ಮೀಟಿಂಗ್ ತಗೊಂತಾವ್ರಿ ಯಾರು ಬಂದಿಲ್ಲ ಸರ್. ಬಂದಾರಿ ಮೀಟಿಂಗ್ ಪಂಚಾಯತ್ ನಾನು ಹಿಂಗೆ ಇದ್ದದ್ದು ಅಲ್ಲೇ ಅವ್ರು ಬಂದಾರೆ ತೊಗೊಂಡಾರ. ಈಗ ನಾವು ಒಂದು ರೌಂಡ್ ಅಲ್ಲೇ ಹೋಗಿ ಬರೋಣ. ಇಲ್ಲಿ ನೋಡ್ದ ಈ ಹೊಳ್ಳಾಡಂಗಿಲ್ಲ, ಬಸ್ ಬೀಳಂಗಿಲ್ಲ, 100 ಬಸ್ ನಿಂದಿರ್ತಾರೆ. ಹೌದು ಬೇರೆಯವರು ನನ್ನ ಸೌಕರ್ಯ ಮೇಲೆ ಬೇರೆಯವ್ರು ಕಳಿಸ್ರಿ. ಯಾರು ಮಾಡ್ರಿ ಅಪ್ಪ